ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಂತಲೇ ಹೇಳ್ಬೋದು. ಮಂಗಳವಾರ ಇವತ್ತು ದೇವಸ್ಥಾನಕ್ಕೆ ಹೊರಡೋಣ ಅಂತೇಳಿ ರೆಡಿ ಆಗಿದ್ದೀನಿ. ಸಿಂಪಲ್ಲಾಗಿ ಈ ರೀತಿ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಈಗ ದೇವಸ್ಥಾನಕ್ಕೆ ಹೊರಡೋಣ ಅಂಥೇಳಿ ಟೈಮ್ ಬಂದು 11 o'clock ಆಗಿದೆ. ಪೂಜೆ ಕೂಡ ಕಂಪ್ಲೀಟ್ ಆಯಿತು. ತೋರಿಸ್ತೀನಿ ನೋಡಿ, ಪೂಜೆ ಕೂಡ ಆಯಿತು. ಸಿಂಪಲ್. ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಏನು ಇತ್ತು ಅನ್ನೋದನ್ನ ಬನ್ನಿ ನೋಡೋಣ. ಹೋಗ್ತಾಯಿದ್ದೀವಿ. ಟೈಮ್ 11 o'clock ಆಯಿತು. ಬ್ರೇಕ್ಫಾಸ್ಟ್ ಬೀಟ್ರೂಟ್ ಪಲ್ಯ ದೋಸೆ ಮಾಡಿದ್ವಿ. ಟೈಮ್ ಕಾಣಿಸ್ತಾ ಇದೆಯಾ? 11 o'clock. ಹೋಗೋಣ ಬನ್ನಿ. ಹಸ್ಬೆಂಡ್ ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ದಾರೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ಸೊ ನಾನು, ಹಸ್ಬೆಂಡು ಮತ್ತು ಫ್ರೆಂಡು ಹೋಗ್ತಾಯಿದ್ದೀವಿ. ಒಂದು ನಿಮಿಷ. ಇದ್ದಕ್ಕಿದ್ದಂಗೆ ಪ್ಲ್ಯಾನ್ ಆಗಿದ್ದು ಹೊರಡಬೇಕು ಅಂತ. ಸೊ ಮಾರ್ನಿಂಗೇ ಮಕ್ಕಳನ್ನೆಲ್ಲ ಕಳಿಸಿ ಇವಾಗ ರೆಡಿಯಾಗಿ ಹೊರಡ್ತಾ ಇರೋವಂಥದ್ದು. ಟೈಮ್ ಆಗೋಯ್ತು ಬೇಗ ಅಂದ್ಕೊಂಡು. ಫ್ರೆಂಡಿಗೆ ಜ್ವರ ಬಂದಿದೆ. ಸೊ ಬ್ರೇಕ್ಫಾಸ್ಟ್ ಮಾಡಿದೆ. ಸೊ ಅವ್ರಿಗೂ ಕೊಟ್ಬಿಟ್ಟು ಹಾಗೆ ಹೊರಡೋಣ ಅಂತ. ಓಕೆ, ಹೀಗೆ ನೋಡ್ತಾಯಿರಿ. ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹಾಯ್ ರೇವು. ಏನು ಇವಲ್ವಾ ಪಂಚಿಂಗ್ ಡೈಲಾಗ್ ಇವತ್ತು? ಏನೂ ಇಲ್ಲ, ಪಂಚಿಂಗ್ ಲೇಟು. ಪಕ್ಕದಲ್ಲಿ ಕುತ್ಕೊಂಡಾಗ ಏನು ಪಂಚಿಂಗ್ ಡೈಲಾಗ್ ಕುಡಿಯೋದು ನೋಡಿ ಫ್ರೆಂಡ್ಸ್. ಪಕ್ಕದಲ್ಲಿ ಕುತ್ಕೊಂಡಾಗ ಪಂಚಿಂಗ್ ಡೈಲಾಗ್ ಕೊಡೋದೇ ಕಷ್ಟ ಆಗ್ಬಿಡುತ್ತೆ. ಏನು ಮಾಡೋಕ್ಕೆ, ಜೀವನನೇ ಇದು, ಏನು ಮಾಡೋಕ್ಕಾಗಲ್ಲ. ನೋಡಿ, ಡೈಲಾಗ್ ಹೊಡಿತಾರೆ ಬಾಸು, ತುಂಬ ಚೆನ್ನಾಗಿ ಡೈಲಾಗ್ ಮಾಡ್ತಾರೆ. ಬ್ರದರ್ ಕೈಲಿ ಡೈಲಾಗ್ ಹೇಳ್ಸಿ ಅಂತೀರಾ ನೋಡಿ. ಪಕ್ಕದಲ್ಲಿ ಕೂತ್ಕೊಂಡ್ರೆ ಡೈಲಾಗೇ ಬರಲ್ವಂತೆ. ನಾನೇನು ಹುಲಿನ ಸಿಂಹನ ಫ್ರೆಂಡ್ಸ್? ಏನ್ರಿ, ಏನು ಮಾಡೋಕ್ಕಾಗತ್ತೆ? ಹುಲಿನ ಸಿಂಹ ನಾನೇ? ನೀನು ಯಾರಿಗೆದ್ರು ಪರವಾಗಿಲ್ಲ, ಹಾಂ, ಹೆಂಡ್ತಿಗೆ ಅದಕ್ಕೆ ಬೇಕಲ್ಲ. ಅಯ್ಯೋ ದೇವ, ಹಿಂಗೆ ಹೇಳಿ ನೋಡ್ದವ್ರು ನನ್ನ ಮೇಲೆ ತಪ್ಪು ತಿಳ್ಕೊಳಲ್ವ ರೀ? ಆಮೇಲೆ ಹಿಂಗೆ ಹೇಳ್ತೀರಲ್ರಿ? ತಿಳ್ಕೊಳಕ್ಕಲ್ಲ, ಎಲ್ಲ ತೆರೆ ಹಿಂದೆ ಇದಿರ್ತಾರೆ, ಹೇಳ್ತಿರ್ತಾರೆ. ನಾನು ತೆರೆ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲಾರ್ದು ಅದೇ ಬೇಡಕಾಳು, ಏನು ದೊಡ್ಡ ನೋಡಿ ಫ್ರೆಂಡ್ಸ್, ನನ್ನ ಮರ್ಯಾದೆ ತೆಗೆದುಬಿಟ್ರು. ಆ ಥರ ಏನೂ ಇಲ್ಲ. ಎಲ್ರಿಗೂ ಅವ್ರವ್ರ ಜವಾಬ್ದಾರಿಗಳು ಇರ್ತವೆ. ನಾನು ಕೇಳಿದ್ದು ಡೈಲಾಗು ರೀ. ಇಷ್ಟೊತ್ತ ಮಾತಾಡ್ತೀಯಲ್ಲ ರೀ? ಆಯ್ತು, ಮಾಡೋಣ. ಓಕೆ ಫ್ರೆಂಡ್ಸ್, ಹೀಗೆ ನೋಡ್ತಾ ಇರಿ. ಬ್ಲಾಗ್ನ ಕಂಟಿನ್ಯೂ ಮಾಡಿ. ಇನ್ನು ನಾವು ಮನೆ ಬಿಟ್ಟಾಗಲೇ 11:30 ಏನೋ ಆಗಿತ್ತು. ಅವರು ಲೇಟೇ ದೇವಸ್ಥಾನದಲ್ಲಿ ಅಂತೇಳಿ ಹೊರಟಿದ್ದಂಥದ್ದು. ಇದು ಬಂದು ಸೋಲೂರು ಬಿಟ್ಟು ಮುಂದೆ ಊರ ಹೆಸರು ಆ್ಯಕ್ಚುಲಿ ಎಡಿಟ್ ಮಾಡ್ಬೇಕಾದ್ರೆ ನೆನಪಾಗ್ತಾ ಇಲ್ಲ ನನಗೆ. ಮುಂದೆ ವಿಡಿಯೋದಲ್ಲಿದೆ, ಪ್ಲೀಸ್ ನೋಡಿ. ನಾವು ಮತ್ತು ನಮ್ಮ ಫ್ರೆಂಡ್ ಅವರು, ಇವರು ಪುಷ್ಪ ಅಂತೇಳಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಿಶ್ಚಿ? ಮಾಲ್ತೇಶ್ವರ್, ನೀವು ಕೇಳ್ರಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳು? ಹೇಳಿಲ್ಲ. ಯಾಕೆ ಹೇಳಿಲ್ಲ? ಇರ್ಲಿ ಹೇಳು. ಮಾಡ್ತಾಯಿಲ್ಲ ಬಿಡು. ಅವನು ಏನೋ ತೀಟೆ ಮಾಡ್ತಾ ಇದ್ದ, ಏನೋ ಕೇಳ್ತಾ ಇದ್ದೀನಿ, ಹೇಳ್ತಾ ಇಲ್ಲ. ಸೊ ಹಾಗೆ ಮಾತಾಡಿಕೊಂಡು ಹೊರಟಿದ್ದಂಥದ್ದು. ಇವರು ಫ್ರೆಂಡು ಬಂದು ಇನ್ನೊಬ್ಬರು ಫ್ರೆಂಡು, ಹೀಗೆ 4-5 ಜನ ಹೊರಟಿದ್ದಂಥದ್ದು. ಒಟ್ಟು ದೇವಸ್ಥಾನಕ್ಕೆ ಇವರು ಹೋಗ್ಬೇಕು ಅಂದ್ಕೊಂಡಿದ್ದು, ನಾವು ಹೋಗ್ಬೇಕು ಅಂದ್ಕೊಂಡಿದ್ದು. ಎಲ್ಲ ಒಟ್ಟಿಗೆ ಹೋಗಿ ಬರೋ ಥರ ಆಯಿತು ಅಷ್ಟೇ. ಕಂಪ್ಲೀಟಾಗಿ ದೇವಸ್ಥಾನದ ವೀಡಿಯೋನ ಹಾಕಿದ್ದೀನಿ. ನೀವು ನೋಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಹೋಗಿದ್ದೀವಿ ಅಂತ. ನೋಡಿಲ್ಲ ಅಂದರೆ ಹಾಗೆ ಒಂದು ರೌಂಡು ನಮ್ಮ ಜೊತೆ ನಿಮಗೂ ದೇವ್ರ ದರ್ಶನ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಇವಾಗ ವೆದರ್ ಸೂಪರಾಗಿದೆ, ನೋಡ್ಬೋದು. ಮಳೆ ಬರ್ತಾಯಿದೆ, ಹೋಗ್ತಾಯಿದೆ. ಈ ರೋಡಲ್ಲಿ ಗಂಟೆ ಹೂವು ಅಂತ ಹೇಳ್ತಿದ್ವಿ ನಾವು ಹಿಂದೆ. ನೀವೇನಂತ ಹೇಳ್ತೀರೋ ನನಗಂತೂ ಗೊತ್ತಿಲ್ಲ. ಈ ರೋಡಲ್ಲಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು ಗೊತ್ತಾ? ವೆದರ್ ಕೂಲ್ ಇದ್ದಿದ್ದಕ್ಕೂ ಈ ಹೂವನ್ನು ಸಖತ್ತಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಆಲ್ಮೋಸ್ಟ್ ಗೊತ್ತು ನನಗೆ ಈ ಗ್ರೀನ್ ವೆದರ್ ಅಂದರೆ ತುಂಬ ಇಷ್ಟ ಅಂತ. ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡು ಹೋಗ್ತಾ ಇರೋವಂಥದ್ದು. ನಾನು ಇದನ್ನು ಗಂಟೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಪಿಂಕ್ ಕಲರ್ ಕಣಗಳು ಹೂವು ಅಂತ ಹೇಳ್ತಾರಲ್ಲ, ಅದು ಇದು ಎರಡೂ ಕೂಡ ಅರಳಿತು. ಸಖತ್ತಾಗಿತ್ತು ಫ್ರೆಂಡ್ಸ್ ವೆದರ್ ಮಾತ್ರ. ಈ ಟೈಮಲ್ಲಿ ನಾವು ಟ್ರಾವೆಲಿಂಗ್ ಮಾಡಿದರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಈ ಟ್ರಿಪ್ಪು, ಈ ಮಡಿಕೇರಿ ಸೈಡು ಈ ಥರ ಎಲ್ಲ ಹೋದರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಅಲ್ಲಲ್ಲೇ ಬಿಸಿಲು, ಅಲ್ಲಲ್ಲೇ ಮಳೆ ಇರುತ್ತೆ. ಸೊ ಸಖತ್ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು. ನಮ್ಮ ಮನೆಯವರು 1 ತಿಂಗಳು ನಂತರ ಡ್ಯೂಟಿಗೆ ಹೋಗಿದ್ರಲ್ವ, ಹೀಗೆ ಮಾತಾಡ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನು ಆಲ್ಮೋಸ್ಟು ದೇವಸ್ಥಾನದ ಹತ್ರ ರೀಚ್ ಆದ್ವಿ. ನೋಡ್ಬೋದು ಅಡಿಕೆ ಮರ ಎಲ್ಲ
ಇದೆ. ಇಲ್ಲಿ ತುಂಬ ಸ್ಪೇಷಿಯಸ್ ಆಗಿದೆ ಈ ದೇವಸ್ಥಾನ ಬಂದು. ಸಖತ್ತಾಗಿತ್ತು, ತುಂಬ ದೊಡ್ಡದು ಅಂತಲೇ ಹೇಳ್ಬೋದು. ಒಂದೊಂದು ಎಲ್ಲ ಕಡೆನೂ ಹೋಗಿ ಕ್ಲಿಪ್ಪಿಂಗ್ನ ತೆಗ್ದಿದ್ದೀನಿ, ನೋಡ್ಬೋದು. ನಾವು ಹೋದಾಗ ಯಾರಂದರೆ ಯಾರೂ ಇರಲಿಲ್ಲ, ಸೊ ಫ್ರೀ ಅಂತಲೇ ಹೇಳ್ಬೋದು. ನಾವೇ ಅಲ್ಲಿ ಹೋಗಿದ್ದಾಗ ನಾವೇ ಫಸ್ಟ್ ಅಂತಲೇ ಹೇಳ್ಬೋದು, ಯಾರೂ ಇರಲಿಲ್ಲ ಅನ್ನೋ ಕಾರಣಕ್ಕೆ. ನೋಡಿ, ಇದೇ ಆ ಟೆಂಪಲ್ಲು ಬಂದು ಶ್ರೀ ಕ್ಷೇತ್ರ ಭಕ್ತ ಮುನೇಶ್ವರ ಅಂತ ಹೇಳಿ ನೋಡ್ಬೋದು. ಮಾದಿಗೊಂಡನಹಳ್ಳಿನೋ ಏನೋ ಹಾಕಿದ್ರು ಅನಿಸುತ್ತೆ. ಎಸ್, ಮಾದಿಗೊಂಡನಹಳ್ಳಿ, ಅಲ್ಲಿ ಇರುವಂಥ ದೇವಸ್ಥಾನ ಇದು. ಈ ಹಸು ಕರು ಸ್ಟ್ಯಾಚು ಒಂದು ಸಖತ್ತಾಗಿ ಮಾಡಿದರು. ರಿಯಲ್ ಹಸು ಕರು ಅನ್ನೋ ಥರನೇ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಆ ಹಸು ಕರುನೂ ಅಷ್ಟೇ ರಿಯಲಾಗಿ ಹಾಲು ಕುಡಿತಾ ಇದೆಯೋ ಅನ್ನೋ ಥರ ಅನ್ನಿಸ್ತಾ ಇತ್ತು, ಸಖತ್ತಾಗಿತ್ತು. ಹಾಗೆ ಒಂದು ಪುಟಾಣಿ ಕಲ್ಯಾಣಿನೂ ಕೂಡ ಇತ್ತು. ನಾಗರ ಕಲ್ಲು ಅಂತಲ್ಲ ಅದು, ಈ ಮುನೇಶ್ವರ ಸ್ವಾಮಿ, ಈಶ್ವರ ಪಾರ್ವತಿ ಎಲ್ಲ ಆಲ್ಮೋಸ್ಟ್ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸು. ಫಸ್ಟ್ ಟೈಮ್ ಬಂದಿದ್ದೀನಿ. ಹಸು ಕರು ಸಖತ್ತಾಗಿದೆ. ಸೊ ದೇವಸ್ಥಾನವೂ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡ ದೇವಸ್ಥಾನ. ಸೊ ಇದೇ ಫಸ್ಟ್ ಟೈಮ್ ಬಂದಿದ್ದು, ಖುಷಿ ಆಯಿತು ನೋಡಿ. ನಾನು ಆವಾಗಲೇ ಹೇಳಿದೆ, ದೇವಸ್ಥಾನದಲ್ಲಿ ಓಪನ್ ಮಾಡೋದು 3 ಗಂಟೆ ಮೇಲೆ ಅಂತ ಹೇಳಿದರು. ನಾವು ಮಕ್ಕಳು ಬಿಟ್ಬಿಟ್ಟು ಹೋಗಿದ್ವಿ. ನನ್ನ ಹಸ್ಬೆಂಡಿಗೆ ಸ್ವಲ್ಪ ಹೆಡ್ಏಕ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಗಲೇ. ಸೊ ಹಾಗೇ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ನು ಇದು ಏನೋ ರಥ ಅಂತ ಹೇಳ್ತಾರಲ್ಲ ಅದು. ಮತ್ತು ಇಲ್ಲಿ ಬಂದು ಒಂದು ಕೌಂಟರ್ ಇದೆ, ಈ ಟೋಕನ್ನು ಜಾಸ್ತಿ ಜನ ಇರುವಾಗ ಎಲ್ಲ ಇರುತ್ತಲ್ಲ ಆ ಥರ. ಇನ್ನು ಚಿಕ್ಕ ಪುಟ್ಟ ದೇವ್ರದ್ದು ವಿಗ್ರಹಗಳು ಇಟ್ಟಿದ್ದಾರೆ. ಇದು ಒಂದು ಪೀಠ ಅಂತಲೇ ಹೇಳ್ಬೋದು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ಒಂದು ಚಿಕ್ಕದಾಗಿ ಗೋಪುರ ಥರ ಕಾಣಿಸ್ತಾ ಇದೆ ನೋಡಿ. ಇದಕ್ಕೇನು ಹೇಳ್ತಾರೆ ಅಂತ ಮಂಟಪ, ಈ ಮಂಟಪನ ಫುಲ್ ಆಲ್ ಇನ್ ಒನ್ ರುದ್ರಾಕ್ಷಿ ಮಣಿಲೇ ಮಾಡಿರೋವಂಥದ್ದು. ಈ ರುದ್ರಾಕ್ಷಿ ಮಣಿ ಫುಲ್ಲು ಏನು ಬರುತ್ತೆ ನೋಡಿ, ಅದರಲ್ಲೇ ಫುಲ್ಲು ಅಲಂಕಾರ ಮಾಡಿರೋವಂಥದ್ದು. ನೋಡಿ ಸಖತ್ತು ಖುಷಿಯಾಯಿತು. ಕೆಲವೊಂದು ಈ ರೀತಿ ನೋಡಿದಾಗ ತುಂಬಾ ಖುಷಿಯಾಗುತ್ತೆ. ಸೊ ಈ ಥರ ಒಂದು ರುದ್ರಾಕ್ಷಿ ಮಣಿಲೇ ಮಾಡಿರೋವಂಥದ್ದು. ಅದರಿಂದ ನೆಕ್ಸ್ಟು ಈಶ್ವರಿ ಪಾರ್ವತಿ ಅಮ್ಮನವ್ರನ್ನ ಅಲ್ಲಿ ಪಕ್ಕದಲ್ಲಿ ಜೋಕಾಲಿ ಮೇಲೆ ಕೂರಿಸಿರೋವಂಥದ್ದು. ಅದು ಬಂದವರು ಹೋದವರು ತೂಗಕ್ಕೆ ಅಂತ ಹೇಳಿ ಈ ಹಗ್ಗ ಏನು ಬರುತ್ತೆ ಅಲ್ವಾ, ಒಂದು ಡೋರ್ ಸಂದಿಲಿ ಒಂದು ಕಿಂಡಿ ಥರ ಮಾಡಿಬಿಟ್ಟು ಆ ದಾರನ ಬಿಟ್ಟಿದ್ದಾರೆ. ಹೋದವ್ರು ಬಂದವರು ಈ ರೀತಿ ತೂಗ್ಬೋದು. ಇದು ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ಬಂದು ಫುಲ್ಲು ಕಲ್ಲಲ್ಲೇ ಕೆತ್ತಿರೋವಂಥದ್ದು. ಪುಟ್ ಲಿಂಗಗಳು ಅಷ್ಟೇ ಸಖತ್ತಾಗಿ ಕೆತ್ತಿದ್ರು. ದೇವಸ್ಥಾನ ಮಾತ್ರ ಟೋಟಲಿ ಸೂಪರ್ ಆಸಮ್ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು, ನೋಡ್ತಾ ಇರ್ಬೋದು ಫಿನಿಶಿಂಗ್ ಎಲ್ಲ. ದೇವಸ್ಥಾನ ಇವಾಗ ರೀಸೆಂಟು 3 months ಬ್ಯಾಕಲ್ಲೇನೋ ಕಟ್ಟಿರೋಂಥದ್ದಂತೆ. ನೆಕ್ಸ್ಟು ಮುಂದೆ ಬಂದರೆ ವೆದರ್ ನೋಡಿ ಈ ರೀತಿ ಇದೆ. ಇಲ್ಲಿ ಬಂದು ಹೋಮ ಸುಡಿಸೋವಾಗ
ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟು ಇಲ್ಲಿ ಒಂದು ಬಸವಣ್ಣನ ನೋಡಿದೆ ನಾನು. ಬಸವಣ್ಣನ ಸುತ್ತ ಫುಲ್ಲು ಗಂಟೆಗಳು ಕಟ್ಟಿದ್ದಾರೆ. ಮೇ ಬಿ ಏನು ಹೆಸರು ಅಂತ ಗೊತ್ತಿಲ್ಲ, ನಂದಿಕೇಶ್ವರ ಅಂತ ಇತ್ತು ಅಲ್ಲಿ. ಗಂಟೆ ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ನೋಡಿಕೊಂಡು ಅಲ್ಲೂ ಕೂಡ ಒಂದು ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ಬಸವಣ್ಣಂದು ಅಷ್ಟೇನೆ ಕೋಡು ಎಷ್ಟು ಉದ್ದ ಇತ್ತು ಗೊತ್ತಾ, ಕೊಂಬು ಅಂತ ಹೇಳ್ತೀವಲ್ಲ, ಅದು ಸಖತ್ತಾಗಿತ್ತು. ಅದನ್ನು ನೋಡಿ ನಾನು ಅದೇ ನೋಡ್ಕೊಂಡು ಬಂದೆ. ಸೊ ಹಿಂಗಾಯಿತು. ನೋಡ್ಬೋದು, ಸಖತ್ತಾಗಿದೆ ಫ್ರೆಂಡ್ಸ್ ಆ ದೇವಸ್ಥಾನ. ಇನ್ನೊಂದು ಅಮ್ಮನವ್ರ ಹತ್ರ ಬಂದ್ವಿ. ಇಲ್ಲಿ ಒಂದಷ್ಟು ಅಗಲ ನೀರಿಟ್ಬಿಟ್ಟು ಕಮಲ ತಾವರೆ ಹೂವಿನ ಒಂದು ಗಿಡನ ಹಾಕ್ಕೊಂಡಿದ್ರು. ಬಟ್ ಹೂವು ಏನಿರಲಿಲ್ಲ. ನೋಡ್ಬೋದು, ದೇವ್ರಿಗೂ ಅಷ್ಟೇ ನಿನ್ನೆ ಅಮಾವಾಸ್ಯೆ ಹೋಗಿದ್ರಿಂದ ದೇವರಿಗೆ ನಿಂಬೆಹಣ್ಣಿಂದು ದೀಪ ಹಚ್ಚಿ ಎಲ್ಲ ರೆಡಿ ಮಾಡಿದರು. ಆ್ಯಂಡ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಬಟ್ ಒಡವೆ ಎಲ್ಲ ಬಿಚ್ಚಿಕ್ಕಿದ್ದಾರೆ, ಅಲ್ಲೇ ಸೈಡಲ್ಲಿ ಕಾಣಿಸ್ತಾ ಇದೆ, ನೋಡ್ಬೋದು. ಇಲ್ಲೂ ಅಷ್ಟೇ ಪಾರ್ವತಿ ಅಮ್ಮನವರು ಅಂತೇಳಿ ನೋಡಿಕೊಂಡು ಬಂದಿರೋಂಥದ್ದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸು. ಫಸ್ಟ್ ಟೈಮ್ ಹೋಗಿದ್ದಕ್ಕೂ ಈ ದೇವಸ್ಥಾನಕ್ಕೆ ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆಮೆ ಐತೆ ನೋಡ್ಬಾ ಪುಷ್ಪ, ಅಲ್ಲೋಡು ಪುಟಾಣಿ ಮರಿ ಹೆಂಗೆ ಕೂರಿಸ್ಕೊಂಡೈತೆ. ಅವನಿಗೆ ತೋರಿಸು ಎಷ್ಟೊಂದು ನೋಡಿ. ಅದು ಹೆಂಗಾರು ಹೋಗ್ಲಿ, ಆಮೆ ನೋಡಲ್ಲಿ ಪುಟಾಣಿ ಮರಿ ಬೆನ್ನ ಮೇಲೆ ಹೆಂಗೆ ಕೂರಿಸ್ಕೊಂಡದೆ. ಕಲ್ಲು ಅನ್ಕೊಂಬಿಟ್ಟೆ. ಆಮೆ ಮರಿ, ಆಮೆ ಕಾಣಿಸ್ತಾನೆ ನೋಡು. ಎಷ್ಟೊಂದು ಬಾವಿ ನೋಡಿ ಅಪ್ಪರ ದಿನ ಆಗಿತ್ತು. ಊರ ಕಡೆ ನಾವು ಹಿಂಗೆ ಸೇರ್ತಾ ಇದ್ವಿ ನೀರು. ಹೌದು, ನಾನು ನೆನಪೈತೆ. ಇಷ್ಟಿ ಆಮೆ ಇಟ್ಕೊಳ್ಳೋ. ಮಾತಾಡಲ್ಲ ಅವರು ಬರೀ ತಲೆ ತಿಂತಾರಷ್ಟೇ ಅವರು. ಅಮ್ಮ ಅಂತ. ಏನಾಯ್ತಮ್ಮ ಬಾವಿಲಿ? ಆಮೆ ಇಟ್ಕೊಂಡೋಗೋಣ. ಹಳ್ಳಿ ವೆದರ್ ಸೂಪರ್. ದಾಸವಾಳ ಗಿಡ ಸಖತ್ತಾಗಿದೆ. ಹಲಸಿನ ಮರ ಸಿಂಗಲ್ ಕಲರ್ ಸಖತ್ತಾಗಿದೆ ಹೂವು. ಟೋಟಲಿ ಪ್ಲೇಸ್ ಸೂಪರು, ನ್ಯಾಚುರಲ್. ಏನೋ ಗಿಡ ಗೊತ್ತಿಲ್ಲ. ಇನ್ನು ಇಲ್ಲಿ ಹೋದವ್ರಿಗೆ ಫ್ರೀ ಊಟದ ವ್ಯವಸ್ಥೆನೂ ಕೂಡ ಇದೆ. ಅನ್ನ ಸಾಂಬಾರು ಮಜ್ಜಿಗೆ ಕೊಟ್ಟರು. ಸಖತ್ತಾಗಿತ್ತು ಊಟನೂ ಅಷ್ಟೇನೆ. ಊಟ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಪಕ್ಕದಲ್ಲೇ ಸ್ಕೂಲ್ ಇದೆ. ಸ್ಕೂಲ್ ಮಕ್ಳುಗಳು ಕೂಡ ಊಟ ಮಾಡಿಕೊಂಡು ಬರ್ತಾ ಇರೋವಂಥದ್ದು. ಇನ್ನು ಆಗಲೇ ಟೈಮ್ 2:30 ಹತ್ತತ್ರ ಆಯಿತು. ಆವಾಗ ದೇವಸ್ಥಾನ ಓಪನ್ ಕೂಡ ಆಯಿತು. ನಾವು ಹಾಗೆ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ಏನೋ ಒಂದು 9 ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿದರು. ಹಾಕ್ಕೊಂಡು ದೇವ್ರಿಗೆ ಬಂದೆ. ದೇವ್ರು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಓಕೆ ಫ್ರೆಂಡ್ಸ್, ದರ್ಶನ ಎಲ್ಲ ಆಯಿತು ನೋಡಿ. ದೇವಸ್ಥಾನ ಇಲ್ಲೇ ಕಾಣಿಸ್ತಾ ಇದೆಯಾ? ದರ್ಶನ ಎಲ್ಲ ಆಯಿತು. ಇವಾಗ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಟೈಮ್ ಬಂದು 3:40. ನಾವು
ಆ್ಯಕ್ಚುಲಿ ಬೇಗ ಬರ್ಬೋದು ಅಂದ್ಕೊಂಡು ಬಂದ್ವಿ, ಬಟ್ ಏನೇನೋ ಆಗೋಯ್ತು ಇಲ್ಲಿ. ಹೊರಡ್ತಾ ಇದ್ವಿ. ಗಾಳಿ ಮಾತ್ರ ಸಖತ್ತಾಗಿದೆ. ಈ ಕಡೆ ನೋಡಿ ಅಡಿಕೆ ತೋಟ ಸಖತ್ತಾಗಿದೆ. ಅವರು ನಮ್ಮ ಜೊತೆ ಬಂದಿದ್ರಲ್ಲ, ಅವರು ಒಳಗಡೆ ಹೋಗಿದ್ದಾರೆ. ಸೊ ಓಕೆ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಚೆನ್ನಾಗಾಯಿತು ದರ್ಶನ ಎಲ್ಲ. ನೆನ್ನೆ ಅಮಾವಾಸ್ಯೆ ಇತ್ತಲ್ವ, ತುಂಬ ಜನ ಬಂದಿದ್ರಂತೆ. ಇವತ್ತು ಜನಗಳು ಕಮ್ಮಿ ಇದ್ದರು, ಒಂದು 7-8 ಜನ ಇದ್ದರು ಅನಿಸುತ್ತೆ ಅಷ್ಟೇನೆ. ಬಟ್ ದರ್ಶನ ಎಲ್ಲ ಚೆನ್ನಾಗಾಯಿತು. ಬಂದಿದ್ದ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ಇನ್ನೂ ಮಕ್ಕಳು ಸ್ಕೂಲ್ ಬಿಟ್ಟಿರ್ತಾರೆ. ನೇತ್ರವ್ರ ಮನೆ ಹತ್ರ ಹೋಗಿ ಅಂತೇಳಿ ರುಕ್ಕು ಕರ್ಕೊಂಡು ಹೋಗ್ತಾಳೆ, ಮಗಳು ಕರ್ಕೊಂಡು ಹೋಗ್ಬಿಡ್ತಾಳಲ್ಲ. ಸೊ ಹಾಗೆ ಕರ್ಕೊಂಡು ಹೋಗ್ತಾಳೆ. ಹೀಗೆ ಇವಾಗ ನಾವು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಹುಡುಗರು ಮತ್ತೆ ಕರ್ಕೊಂಬರಕ್ಕೆ ಹೋಗಬೇಕು. ಬಟ್ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸಿಟಿಯಿಂದ ಈಚೆ ಇದೆ, ಮೇನ್ ರೋಡಿಂದ ಒಳಗಡೆ 1-2 ಕಿಲೋಮೀಟ್ರ್ ಬಂದ್ವಿ ಅನಿಸುತ್ತೆ. ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ. ಮನೆ ಕಡೆ ಹೊರಡಬೇಕು ಇವಾಗ. ಲೆಟ್ಸ್ ಗೋ, ಬನ್ನಿ ಹೊರಡೋಣ. ಫೈನಲ್ ಆಗಿ ನಾವು ಊರ ಕಡೆ ಹೊರಟಿದ್ದಂಥದ್ದು. ಫೈನಲ್ ಆಗಿ ನಿಮಗೂ ದೇವ್ರ ದರ್ಶನ ಆಗಿರುತ್ತೆ ಅಂದ್ಕೊತೀನಿ. ಪ್ಲೀಸ್ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.